ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ ಭೀಮ್ ಜೈ ಭೀಮ್ बोलो रे बोलो जय भीम बोलो, जोर से बोलो जय भीम बोलो, ताकत से बोलो जय भीम बोलो। संविधान शिल्पी डॉक्टर बी.आर. अंबेडकर ಅವರಿಗೆ बोलो भारत माता की जय। भारत रत्न डॉक्टर बी.आर. अंबेडकर ಅವರಿಗೆ संविधान शिल्पी डॉक्टर बाबा साहब अंबेडकर ಅವರಿಗೆ भारत रत्न डॉक्टर बाबा साहब अंबेडकर ಅವರಿಗೆ बोलो रे बोलो ताकत से बोलो प्यार से बोलो ಎಲ್ಲರಿಗೂ ಜೈ ಭೀಮ್. ಇವತ್ತಿನ ದಿವಸ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಜನ್ಮ ದಿವಸ ಎಲ್ಲರಿಗೂ ಆಚರಿಸ್ತಾ ಇದ್ದೀವಿ. ಅದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರ ಇಡೀ ಜಗತ್ತಿಗೆ ಗುರ್ತಿರುವಂತ ಒಂದು ಒಳ್ಳೆ ಒಂದು ವ್ಯಕ್ತಿ ಮಹತ್ವ. ಆ ವ್ಯಕ್ತಿ ಮಹತ್ವದ ನೆನಪು ಮಾಡ್ಲೇಬೇಕು. ಯಾಕಂದ್ರೆ ಅವ್ರು ಕೂಡಿದಂತ ಈ ದೇಶಕ್ಕೆ ಏನೇ ಕೊಡುಗೆ ಇದೆ ಅದರಿಂದ ನಮ್ಮ ದೇಶ ಸದ್ಯ ನಡೀತಾ ಇದೆ. ಅದ ಸಂವಿಧಾನದಿಂದ ನಡೀತಾ ಇದೆ. ಅದಕ್ಕಾಗಿ ಅವ್ರದ್ದು ಯಾವಾಗಲೂ ಮರಿಬಾರ್ದು. ಮತ್ತು ಇಂಥ ಪ್ರಸಂಗದಲ್ಲಿ ನಾವು ಕೂಡ ಈ ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ಮತ್ತು ಇಡೀ ಜಗತ್ತೊಳಗ ಇವತ್ತ ಏನ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅವ್ರದ್ದು ಜಯಂತಿ ಆಚರಿಸ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಜೈ ಭೀಮ್ ಅಂತ ಹೇಳಿ ಎಲ್ಲ ಜನತೆಗೆ ನಮಸ್ಕಾರ. ಜೈ ಭೀಮ್. ತಮ್ಗೆ ಗೊತ್ತಿರೋ ಹಾಗೆ ಇವತ್ತು 134ನೇ ಜಯಂತಿಯನ್ನು ನಾವು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಸೊ ಎಲ್ಲರಿಗೂ ಜನತೆಗೂ ಈ ಶುಭಾಶಯಗಳನ್ನು ಹೇಳ್ತಾ, ಮಹಾನಗರ ಪಾಲಿಕೆ ವತಿಯಿಂದ ಎಲ್ಲಾ ಇವತ್ತಿನ ಕಾರ್ಯಗಳಲ್ಲಿ ಎಲ್ಲೆಲ್ಲಿ ಏನೇನು ಯೋಜನೆಗಳು ಅಥವಾ ಏನೇನು ಸೌಕರ್ಯಗಳು ಬೇಕಾಗಿದೆ ಅಲ್ಲ ಎಲ್ಲವನ್ನೂ ನಾವು ಅಚ್ಚುಕಟ್ಟಾಗಿ ಅವ್ರಿಗೆ ಮಾಡ್ಕೊಟ್ಟಿದ್ವಿ. ಅವ್ರ ಬೇಡಿಕೆ ಅಂತೆ ಅಂದ್ರೆ ಎಲ್ಲೆಲ್ಲಿ ಏನೇನ್ ಬೇಕು, ನೀರಾಗಿರ್ಬಹುದು ಅಥವಾ ಶೌಚಾಲಯದ ಕ್ಲೀನಿಂಗ್ ಆಗಿರ್ಬೋದು, ಎಲ್ಲವನ್ನೂ ಮಾಡ್ಕೊಟ್ಟಿದ್ದೀವಿ. ಇಡೀ ವಿಶ್ವದಲ್ಲಿಯೇ ಪ್ರಜಾಪ್ರಭುತ್ವ ಏನು ಅಂತ ತೋರಿಸ್ಕೊಟ್ಟಂತ ನಮ್ಮ ಸಂವಿಧಾನ, ಅದನ್ನ ಬರೆದಂತ ಸಂವಿಧಾನ ಶಿಲ್ಪಿಯವರ ಒಂದು ಜಯಂತಿಯನ್ನ ಬಹಳಷ್ಟು ಶ್ರದ್ಧೆಯಿಂದ ಬಹಳಷ್ಟು ಅಭಿಮಾನದಿಂದ ಭಾರತೀಯರೆಲ್ಲರೂ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲೂ ನಾವು ಬೆಳಗಾವಿಯಲ್ಲಿ ಅತ್ಯಂತ ಅದ್ದೂರಿಯಿಂದ ಚಾಲನೆಯನ್ನು ಇವತ್ತು ಇಲ್ಲಿ ಕೊಟ್ಟಿದ್ದೀವಿ. ಎಲ್ಲ ಸಮಾಜ ಬಾಂಧವರ ಜೊತೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ನಮ್ಮ ನಗರ ಪಾಲಿಕೆ ಎಲ್ಲರೂ ಜೊತೆಗೂಡಿ ಇವತ್ತು ಬಹಳಷ್ಟು ಅದ್ದೂರಿಯಾಗಿ ಚಾಲನೆಯನ್ನು. ಅಂಬೇಡ್ಕರ್ ಅವರು ದೇಶಕ್ಕೆ ಕೊಟ್ಟಂತ ಕೊಡುಗೆ ಬಹಳ ಅಪಾರವಾದಂಥದ್ದು. ಅದರಲ್ಲಿ ಶೋಷಿತ ಜನಾಂಗದ ಧ್ವನಿಯಾಗಿ ಸಂವಿಧಾನ ರಚನೆ ಮಾಡುವಂಥ ಸಂದರ್ಭದಲ್ಲಿ ಆ ಶೋಷಿತ ಜನಾಂಗಕ್ಕೆ ಸಮಾನತೆ ಮತ್ತು ಇನ್ನೂ ಹೆಚ್ಚಿನ ರೀತಿಯಂಥ ಸಾಮಾಜಿಕ ಕಳಕಳಿಯನ್ನು ವ್ಯಕ್ತಪಡಿಸಿ ಆ ಸಂವಿಧಾನ ರಚನೆ ಮಾಡುವ ಮುಖಾಂತರ ಭಾರತ ದೇಶದಲ್ಲಿ ಇವತ್ತು ಸಮಾನತೆಯ ಬಗ್ಗೆ ಹೆಚ್ಚಿನ ರೀತಿಯಾದ ತಿಳುವಳಿಕೆ ಕೊಟ್ಟು ಮತ್ತು ಸಾಮಾಜಿಕವಾಗಿ ಯಾರು ಹಿಂದುಳಿದಿದ್ದಾರೆ, ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅವರೆಲ್ಲರಿಗೂ ಸಹಿತ ಈ ಮೀಸಲಾತಿ ಅನ್ನುವಂಥ ಒಂದು ವಿಶೇಷವಾದಂಥ ಸವಲತ್ತು ಕೊಡುವ ಮುಖಾಂತರ ತುಳಿತಕ್ಕೆ ಒಳಗಾದಂಥ ಆ ಜನಾಂಗವನ್ನು ಎತ್ತಿಡುವಂಥ ಕೆಲಸವನ್ನು ಇವತ್ತು ಯಾರಾದರೂ ಮಾಡಿದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾವು ಅಂಬೇಡ್ಕರ್ ಅವ್ರನ್ನ ಎಷ್ಟು ಗೌರವಿಸಿದ್ರು ಕಡಿಮೆ, ಎಷ್ಟು ಅಭಿನಂದಿಸಿದ್ರು ಕಡಿಮೆ. ಅವರಿಗೆ ಭಾರತ ರತ್ನ ಪುರಸ್ಕೃತರು ಮಾತ್ರ ಅಲ್ಲ, ವಿಶ್ವಮಾನ್ಯರು ಅವರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಬಹಳ ದೊಡ್ಡ ಸಂವಿಧಾನದ ಒಂದು ಕೆಲಸವನ್ನು ಮಾಡಿ ಭಾರತಕ್ಕೆ ಬೇಕಾದಂಥ ಭದ್ರ ಬುನಾದಿಯನ್ನು ಬ್ರಿಟಿಷರಿಂದ ಹೊರಬಂದ ನಂತರ ಅವರು ಹಾಕಿಕೊಟ್ಟಿದ್ದಾರೆ ಈ ಸಂವಿಧಾನದ ಕಾರಣದಿಂದ. ಹಾಗಾಗಿ ಇವತ್ತು ಅವರ ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ಅವರನ್ನು ನಾವೆಲ್ಲರೂ ನಾಡಿನ ಜನ ಅವರನ್ನು ಸ್ಮರಣೆ ಮಾಡಿಕೊಳ್ಳೋಣ ಮತ್ತು ಅವರ ಆಶಯದ, ಸಂವಿಧಾನದ ಆಶಯದ ಜೀವನವನ್ನು, ಆಡಳಿತವನ್ನು ನಡೆಸೋದಕ್ಕೆ ನಾವೆಲ್ಲರೂ ಕಾರಣೀಕರ್ತರಾಗೋಣ. ಅವರಿಂದ ಪ್ರೇರಣೆಯನ್ನು ಪಡೆದು ನಾವು ನಮ್ಮ ರಾಷ್ಟ್ರೀಯ ಜೀವನದ, ಸಾಮಾಜಿಕ ಜೀವನದ ಜವಾಬ್ದಾರಿಗಳನ್ನು ಅರ್ಥಪೂರ್ಣವಾಗಿ ನಡೆಸೋದಕ್ಕೆ ಕಾರಣರಾಗೋಣ. ದೇಶಕಂಠ
ಅಪ್ರತಿಮ ಹೋರಾಟಗಾರ. ಯಾವತ್ತೂ ಕೂಡ ಸಮಾಜದಲ್ಲಿ ನಡೀತಿರತಕ್ಕಂಥ ಅನ್ಯಾಯದ ವಿರುದ್ಧ, ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿ ಸಮಾಜಕ್ಕೆ, ಈ ಭಾರತ ದೇಶದಲ್ಲಿ ಪ್ರತಿಯೊಬ್ಬರಿಗೆ ನ್ಯಾಯ ಒದಗಿಸಿಕೊಟ್ಟಂಥ ಒಂದು ಅಪ್ರತಿಮ ಮಹಾನ್ ಚಿಂತಕರು, ಆರ್ಥಿಕ ತಜ್ಞರು, ಸಮಾಜ ಹೋರಾಟಗಾರರು, ಸಮಾಜ ಸುಧಾರಕರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ಇನ್ನೊಂದ್ಸರಿ ಹೇಳ್ತಾ, ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಅರ್ಥಪೂರ್ಣವಾಗಿ ಇವತ್ತು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಮಹಾನಗರ ಪಾಲಿಕೆ ವತಿಯಿಂದ ಸಾಕಷ್ಟು ಅರ್ಥಪೂರ್ಣ ರೀತಿಯಲ್ಲಿ ಇವತ್ತು ನಾವು ಈ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಜೈ ಭೀಮ್. ಇವತ್ತಿನ ದಿವಸ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೆಯ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಇವತ್ತಿನ ದಿವಸ ನಮ್ಮೆಲ್ಲರಿಗೂ ತುಂಬಾ ಖುಷಿಯಾದ ದಿವಸ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ನಮ್ಮ ದೇಶದ ಸಂವಿಧಾನವನ್ನು ರಚಿಸಿದ್ರು. ಅದರಲ್ಲಿ ಪ್ರತಿಯೊಬ್ಬರ ಪ್ರಜೆಗೂ ಅವ್ರು ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟರು. ಇದರಿಂದ ನಮ್ಮ ಭಾರತ ದೇಶದ ಏಳಿಗೆಗಾಗಿ ಬಹಳ ಒಳ್ಳೆಯ ಸಂವಿಧಾನವನ್ನು ರಚಿಸಿಕೊಟ್ಟಿರೋದಾಗಿ ನಾವೆಲ್ಲರಿಗೂ ಅವ್ರ ಮೇಲೆ ತುಂಬಾ ಅಭಿಮಾನ ಇದೆ. ಇವತ್ತಿನ ದಿವಸ ಭಾರತೀಯ ಪ್ರತಿಯೊಬ್ಬ ಪ್ರಜೆಯು ಇಷ್ಟು ಹೆಮ್ಮೆಯಿಂದ ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಮತ್ತಲ್ಲದೆ ನಾವು ಹಲವಾರು ಕಡೆ ಹೋಗಿ ಅವರ ಮೂರ್ತಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಮತ್ತು ಕೆಲವೊಂದು ಕಡೆ ಕಾರ್ಯಕ್ರಮಗಳನ್ನೆಲ್ಲ ಆರ್ಗನೈಸ್ ಮಾಡಿದ್ದಾರೆ. ನಮ್ಮ ಬೆಳಗಾವಿಯ ಕಾರ್ಪೊರೇಷನ್ ಮೇಯರ್ ಅವರಾಗ್ಲಿ, ಉಪಮೇಯರ್ ಆಗ್ಲಿ, ಕಮಿಷನರ್ ಆಗ್ಲಿ ಬಹಳ ಒಳ್ಳೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಪ್ರತಿಯೊಂದು ಕಡೆಗೂ ಏನೇನ್ ನೀಡ್ ಇದೆ ಆ ಎಲ್ಲಾ ನೀಡ್ಗಳನ್ನು ಅವ್ರು ಫುಲ್ಫಿಲ್ ಮಾಡಿದ್ದಾರೆ. ಆಮೇಲೆ DC ಸರ್ ಆಗ್ಲಿ ಅಥವಾ ನಮಗೆ ಕಮಿಷನರ್ ಆಗ್ಲಿ, ಪೊಲೀಸ್ ಕಮಿಷನರ್ ಆಗ್ಲಿ ಎಲ್ಲಾ ಸ್ವಚ್ಛ ಸೇಫ್ಟಿ ಸಲುವಾಗಿ ಎಲ್ಲಾ ಪ್ರೋಗ್ರಾಮ್ಗಳನ್ನ ಮಾಡ್ಕೊಂಡಿದ್ದಾರೆ. ಇದರಿಂದ ಬೆಳಗಾವಿಯಲ್ಲಿ ನಾವು ಎಲ್ಲಕ್ಕಿಂತ ಬೆಸ್ಟ್ ಕಾರ್ಯಕ್ರಮ ಆರ್ಗನೈಸ್ ಮಾಡಿ ನಾವು ಆಚರಿಸ್ತಿದ್ದೀವಿ. ತಾವೆಲ್ಲರೂ ಇದರ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಈ ದಿನವನ್ನು ಸಕ್ಸಸ್ಫುಲ್ ಮಾಡ್ಬೇಕಂತ ಹೇಳಿ ಜನತೆಯಲ್ಲಿ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ.